Good morning, dear students. This is Nagendra Babar, Sir M. Visheshraya Industrial Training Institute, CV Campus, Chikballapur. Today we study about workshop calculation and science. Today we study about metals. Metals. ಇದರಲ್ಲಿ material science. What is meant by metals? Metals are hard, lustrous, malleable, ductile, ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಏನು ಮೆಟಲ್ಸ್ ಅಂದರೆ ಇಟ್ಸ್ ಎನ್ ಎ ಹಾರ್ಡ್ ಲಸ್ಟ್ರಸ್ ಅಂದರೆ ಹೊಳೆಯುವುದು ಅಂತ ಹೇಳ್ಬಿಟ್ಟು. ಮ್ಯಾಲಿಯಬಲ್ ಅಂತಂದರೆ ಇಟ್ಸ್ ಎ ಪ್ರಾಪರ್ಟಿ ಆಫ್ ಎ ಮೆಟಲ್. ಅಂದರೆ ನಾವು ಆಲ್ರೆಡಿ ನಮ್ಮ ಫಿಟ್ಟರ್ ಹುಡುಗರಾಗಿರೋದ್ರಿಂದ ನಮಗೆಲ್ಲ ಗೊತ್ತು. ಮ್ಯಾಲಿಯಬಿಲಿಟಿ ಇಸ್ ದ ಪ್ರಾಪರ್ಟಿ ಆಫ್ ಎ ಮೆಟಲ್ ಇನ್ ವಿಚ್ ವಿ ಕ್ಯಾನ್ ಡ್ರಾ ದ ಮೆಟಲ್ ಇಂಟು ಥಿನ್ ಶೀಟ್ಸ್. ಡಕ್ಟಿಲಿಟಿ ಅಂದರೆ ಇಟ್ ಈಸ್ ಆಲ್ಸೋ ಎ ಪ್ರಾಪರ್ಟಿ ಆಫ್ ಎ ಮೆಟಲ್. ಇನ್ ದಟ್ ಒನ್ ವಿ ಕ್ಯಾನ್ ಡ್ರಾ ದ ಮೆಟಲ್ ಇಂಟು ಥಿನ್ ವೈರ್ಸ್ ಅಂತೇಳಿ. ಆ್ಯಂಡ್ ದೆನ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಹೀಟ್, ಯಾವುದೇ ಒಂದು ಮೆಟಲ್ ಪೀಸ್ನ ನಾವು ಕೈಯಲ್ಲಿ ಇಟ್ಕೊಂಡು ಹೀಟಲ್ಲಿ ಇನ್ನೊಂದು ತುದಿನ ನಾವು ಇಟ್ಟಾಗ ಏನಾಗುತ್ತೆ, ಆ ಹೀಟು ಆ ಕಡೆಯಿಂದ ನಮ್ಮ ಕೈ ಕಡೆಗೆ ಪಾಸ್ ಆಗುತ್ತೆ. ಇದನ್ನು ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಕರಿತೀವಿ. ಅದೇ ಥರನೇ ಎಲೆಕ್ಟ್ರಿಸಿಟಿ. ಸೊ ಮೆಟಲ್ಸ್ ಆರ್ ಯೂಸ್ಡ್ ಇನ್ ಆಲ್ ಕೈಂಡ್ಸ್ ಆಫ್ ಇಂಜಿನಿಯರಿಂಗ್ ವರ್ಕ್ಸು. ಎಲ್ಲ ಥರದ ಕೆಲಸಗಳಿಗೂ ನಾವು ಯೂಸ್ ಮಾಡ್ತೀವಿ ಮೆಟಲ್ಸು. ಇಲ್ಲಿ ನಿಮಗೆ ಫಿಗರಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಆ್ಯಂಗಲ್ ಕಾಣಿಸ್ತಾ ಇದೆ, ಸ್ಟೀಲ್ ರಾಡ್ಸ್ ಕಾಣಿಸ್ತಾ ಇದೆ, ಪೈಪ್ಸ್ ಕಾಣಿಸ್ತಾ ಇದೆ, ಅಲ್ಲಿ ಡಿಫ್ರೆಂಟ್ ಮೆಟಲ್ಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ವಾಟ್ ಈಸ್ ಮೆಂಟ್ ಬೈ ಮೆಟಲ್? ಮೆಟಲ್ಸ್ ಆರ್ ಹಾರ್ಡ್, ಲಸ್ಟ್ರಸ್, ಮ್ಯಾಲಿಯಬಲ್, ಡಕ್ಟೈಲ್, ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಆಯಿತು. ಎಕ್ಸಾಂಪಲ್: ಕಾಪರ್, ಗೋಲ್ಡು, ಸಿಲ್ವರು, ಐರನ್ನು ಎಕ್ಸೆಟ್ರಾ. ದೀಸ್ ಆರ್ ಆಲ್ ಕಾಲ್ಡ್ ಮೆಟಲ್ಸ್. ನಾನ್ ಮೆಟಲ್ಸ್ ಅಂದರೆ ಏನು? ನಾನ್ ಮೆಟಲ್ಸ್ ಆರ್ ಸಾಫ್ಟ್, ನಾನ್ ಲಸ್ಟ್ರಸ್, ನಾನ್ ಮ್ಯಾಲಿಯಬಲ್, ನಾನ್ ಡಕ್ಟೈಲ್, ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ನಾನ್ ಮೆಟಲ್ಸು ಸಾಫ್ಟಾಗಿರ್ತದೆ, ಲಸ್ಟ್ರಸ್ ಹೊಳೆಯೋದಿಲ್ಲ, ಮ್ಯಾಲಿಯಬಲ್ ಅಂತಂದರೆ ಇದನ್ನು ನಾವು ಶೀಟ್ಸ್ ಥರ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಾನ್ ಡಕ್ಟೈಲ್ ಸಣ್ಣ ವೈರ್ಸು ರಾಡ್ಸು ಥರನೂ ಮಾಡೋಕ್ಕಾಗೋದಿಲ್ಲ, ಆ್ಯಂಡ್ ಆಲ್ಸೋ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಇದರಲ್ಲಿ ಕರೆಂಟು ಪಾಸ್ ಆಗೋದಿಲ್ಲ, ಹೀಟೂ ಪಾಸ್ ಆಗೋದಿಲ್ಲ. ಎಕ್ಸಾಂಪಲ್ ನಾನ್ ಮೆಟಲ್ಸ್ ಏನು ಅಂತಂದರೆ ಕಾರ್ಬನ್, ಸಲ್ಫರ್, ಕ್ಲೋರಿನ್ ಎಕ್ಸೆಟ್ರಾ. ಕಾರ್ಬನ್ ಅಂದರೆ ನಾವು ನೋಡಿರ್ತೀವಿ, ಚಾರ್ಕೋಲು ಸಿಗುತ್ತೆ. ನಾವು ಇವನ್ ಇಟ್ಟಿಗೆ ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ತೊಗೊಂಡು ಇವಾಗ ಇಟ್ಟಿಗೆ ಸುಡೋದಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ಚಾರ್ಕೋಲ್ ಅಂತ ಹೇಳ್ಬಿಟ್ಟು. ನಾವು ಇಲ್ಲಿ ನೋಡಿದ್ದೀವಿ ಕೋಲು. ಸಲ್ಫರ್ ಬಂದ್ಬಿಟ್ಟು ಗಂಧಕ ಅಂತ ಹೇಳ್ಬಿಟ್ಟು. ಡಿಫ್ರೆನ್ಸ್ ಬಿಟ್ವೀನ್ ಮೆಟಲ್ ಅಂದರೆ ಏನು, ನಾನ್ ಮೆಟಲ್ ಅಂದರೆ ಏನು? ಮೆಟಲ್ ದೇ ಯೂಶ್ವಲಿ ಹ್ಯಾವ್ ಹೈ ಡೆನ್ಸಿಟಿ. ಡೆನ್ಸಿಟಿ ಅಂತಂದರೆ ಮಾಸ್ ಓವರ್ ವಾಲ್ಯೂಮ್. ಒಂದು ಮೆಟಲ್ಗೆ ಪರ್ಟಿಕ್ಯುಲರಾಗಿ ತೂಕ ಇರ್ತದೆ. ಇಷ್ಟಿಷ್ಟ ಮೆಟೀರಿಯಲ್ಲು ಒಂದು ಸ್ಕ್ವೇರ್ ಸೆಂಟಿಮೀಟ್ರ್, ಕ್ಯೂಬಿಕ್ ಸೆಂಟಿಮೀಟ್ರಿಗೆ ಇಷ್ಟೇ ತೂಕ ಇರಬೇಕು ಅಂತೇಳಿ. ನಾನ್ ಮೆಟಲ್ಸ್ಗೆ ದರ್ ಡೆನ್ಸಿಟೀಸ್ ಆರ್ ಯೂಶ್ವಲಿ ಲೋ, ತೂಕ ಕಡಿಮೆ ಇರ್ತದೆ. ಮೆಟಲ್ಸು ದೇ ಆರ್ ಹಾರ್ಡ್, ವೆರಾಸ್ ನಾನ್ ಮೆಟಲ್ಸ್ ದೇ ಆರ್ ಯೂಶ್ವಲಿ ಹಾರ್ಡ್ ಅಷ್ಟೇ. ದೇ ಆರ್ ಮೆಟಲ್ಸ್ ಬಂದ್ಬಿಟ್ಟು ದೇ ಆರ್ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್. ಹೇಳಿದ್ದೀನಿ ಆಲ್ರೆಡಿ, ಮ್ಯಾಲಿಯಬಿಲಿಟಿ, ಡಕ್ಟಿಲಿಟಿ ಇಸ್ ದ ಪ್ರಾಪರ್ಟಿ ಆಫ್ ಎ ಮೆಟಲ್. ಬಟ್ ನಾನ್ ಮೆಟಲ್ಸು ದೇ ಆರ್ ಜನರಲಿ ಬ್ರಿಟಲ್ ಆ್ಯಂಡ್ ಕೆನಾಟ್ ಬಿ ಡ್ರಾನ್ ಇಂಟು ಥಿನ್ ವೈರ್ಸ್ ಆರ್ ಥಿನ್ ಶೀಟ್ಸ್ ಥರ ಮಾಡೋಕ್ಕಾಗೋದಿಲ್ಲ. ಬ್ರಿಟಲ್ನೆಸ್ ಅಂದರೆ ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಮೆಟಲ್. ಇಟ್ ಕ್ಯಾನ್ ಬಿ ವೆನ್ ಯು ಅಪ್ಲೈ ಸಮ್ ಲೋಡ್, ಸಡನ್ ಲೋಡ್ ಆಗಲಿ, ಸಡನ್ ಡ್ರಾಪ್ ಆಗಲಿ ಮಾಡಿದಾಗ ಪೀಸಸ್ ಆಗುತ್ತೆ. ಅದನ್ನು ಬ್ರಿಟಲ್ ಪ್ರಾಪರ್ಟಿ ಅಂತ ಕರಿತೀವಿ. ಅದರ ಡೀಟೇಲ್ಸ್ ಎಲ್ಲನೂ ಇದೇ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ದ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಆರ್ ಯೂಶ್ವಲಿ ಹೈ. ಮೆಟಲ್ಸಲ್ಲಿ ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು ಹೈ. ಫಾರ್ ಎಕ್ಸಾಂಪಲ್ಲು ಈ ಲೆಡ್ಡು, ಟಿನ್ನು ಎಲ್ಲ 230 ಡಿಗ್ರೀಸ್ಗೆಲ್ಲ ಮೆಲ್ಟ್ ಆಗ್ತದೆ ಲೆಡ್ಡು. ಅದೇ ನೀನು ಟಂಗ್ಸ್ಟನ್ನು 3380 ಡಿಗ್ರಿಗೆ ಮೆಲ್ಟ್ ಆಗ್ತದೆ. ಇವು ತುಂಬ ಬೇಗ ಮೆಲ್ಟ್ ಆಗೋಗ್ತದೆ. ಮೆಲ್ಟಿಂಗು, ಬಾಯ್ಲಿಂಗ್ ಪಾಯಿಂಟ್ಸ್ ಎರಡೂ ತುಂಬ ಕಡಿಮೆ ನಾನ್ ಮೆಟಲ್ಸ್ದು. ಮೆಟಲ್ಸು ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಈ ಮೆಟಲ್ಸಲ್ಲಿ ನಾವು ಕರೆಂಟನ್ನು ಪಾಸ್ ಮಾಡೋದಾಗಲಿ, ಹೀಟ್ಗೆ ಯುಟೆನ್ಸಿಲ್ಸ್ ಮಾಡೋದಾಗಲಿ ಮಾಡ್ತೀವಿ. ನಾನ್ ಮೆಟಲ್ಸಲ್ಲಿ ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ನಾನ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಇದರಲ್ಲಿ ಕರೆಂಟ್ ಯಾವುದೇ ಕಾರಣಕ್ಕೂ ಪಾಸ್ ಆಗೋದಿಲ್ಲ. ಈ ಮೆಟಲ್ಸನ್ನು ದೆ ಫಾರಮ್ ಅಲಾಯ್ಸ್. ನಾನ್ ಮೆಟಲ್ಸು ದೆ ಡು ನಾಟ್ ಫಾರಮ್ ಅಲಾಯ್ಸ್. ವಾಟ್ ಈಸ್ ಮೆಂಟ್ ಬೈ ಅಲಾಯ್? ಅಲಾಯ್ ಇಸ್ ಅನ್ ಎ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್. ಒಂದು ಮೆಟಲ್ಗೆ ಸಮ್ ಪ್ರಾಪರ್ಟೀಸ್ನ ಇಂಡ್ಯೂಸ್ ಮಾಡೋದಕ್ಕೆ ನಾವು ಅಲಾಯ್ಸ್ ಆಗಿ ಯೂಸ್ ಮಾಡ್ತೀವಿ. ಟೈಪ್ಸ್ ಆಫ್ ಮೆಟಲ್ಸ್. ಮೆಟಲ್ಸಲ್ಲಿ 2 ಥರ ಟೈಪ್ ಇದೆ. ಒಂದು ಫೆರಸ್ ಮೆಟಲ್ಲು, ಇನ್ನೊಂದು ನಾನ್ ಫೆರಸ್ ಮೆಟಲ್ಲು. ಫೆರಸ್ ಮೆಟಲ್ ಏನು? ಫೆರಸ್ ಮೆಟಲ್ ಅಂದರೆ ದ ಮೆಟಲ್ ವಿಚ್ ಕಂಟೈನ್ ಐರನ್ ಆ್ಯಸ್ ಎ ಮೇಜರ್ ಕಂಟೆಂಟ್ ಆರ್ ಕಾಲ್ಡ್ ಫೆರಸ್ ಮೆಟಲ್ಸ್. ಯಾವ ಮೆಟಲಲ್ಲಿ ಐರನ್ ಇರ್ತದೋ ಅದನ್ನು ನಾವು ಫೆರಸ್ ಮೆಟಲ್ ಅಂತ ಕರಿತೀವಿ. ಇಲ್ಲಿ ಫೋಟೋಲ್ಲಿ ಕಾಣಿಸ್ತಾ ಇದೆ, ಇದು ನಾವು RCCಗೆ ಯೂಸ್ ಮಾಡೋಂಥ ಕಂಬಿಗಳು.
ಎಕ್ಸಾಂಪಲ್ ಬಂದುಬಿಟ್ಟು ಫೆರಸ್ ಮೆಟಲ್ಸ್ಗೆ ಪಿಗ್ ಐರನ್ನು, ಕ್ಯಾಸ್ಟ್ ಐರನ್ನು, ರಾಟ್ ಐರನ್ನು ಎಕ್ಸೆಟ್ರಾ. ಪಿಗ್ ಐರನ್ನು, ಕ್ಯಾಸ್ಟ್ ಐರನ್ನು, ರಾಟ್ ಐರನ್ ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಯಾವ ಥರ ಇರ್ತದೆ. ನಾವು ಸ್ಟೀಲಲ್ಲಿ ಯೂಸ್ ಮಾಡ್ತೀವಿ. ಕ್ಯಾಸ್ಟ್ ಐರನ್ನು, ರಾಟ್ ಐರನ್ ಆದಮೇಲೆ ನಾವು ಸ್ಟೀಲಲ್ಲಿ ಲೋ ಕಾರ್ಬನ್ ಸ್ಟೀಲ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲಿರೋ ಈವನ್ RCC ಈ ರಾಡ್ಸ್ ತನ್ನೆಲ್ಲನೂ ಲೋ ಕಾರ್ಬನ್ ಸ್ಟೀಲ್ ಆರ್ ಮೈಲ್ಡ್ ಕಾರ್ಬನ್ ಸ್ಟೀಲಿಂದ ನಾವು ಮಾಡಿರ್ತೀವಿ. ನಾನ್ ಫೆರಸ್ ಮೆಟಲ್. ಏನು ನಾನ್ ಫೆರಸ್ ಮೆಟಲ್ ಅಂದರೆ? ದ ಮೆಟಲ್ ವಿಚ್ ಡು ನಾಟ್ ಕಂಟೈನ್ ಐರನ್ ಆರ್ ಕಾರ್ಬನ್ ಆರ್ ಕಾಲ್ಡ್ ನಾನ್ ಫೆರಸ್ ಮೆಟಲ್. ಯಾವ ಮೆಟಲಲ್ಲಿ ಐರನ್ನು ಅಥವಾ ಕಾರ್ಬನ್ ಕಂಟೆಂಟ್ ಇರೋದಿಲ್ವೋ ಅಂಥದನ್ನು ನಾನ್ ಫೆರಸ್ ಮೆಟಲ್ ಅಂತ ಕರಿತೀವಿ. ದೆ ಡು ನಾಟ್ ಹ್ಯಾವ್ ರಸ್ಟಿಂಗ್ ಪ್ರಾಪರ್ಟಿ. ಅದು ಯಾವುದೇ ಕಾರಣಕ್ಕೂ ರಸ್ಟ್ ಹಿಡಿಯೋದಿಲ್ಲ. ಫೆರಸ್ ಮೆಟಲ್ಸು ರಸ್ಟು ಹಿಡಿತದೆ. ಯಾವ್ದು ನಾನ್ ಫೆರಸ್ ಮೆಟಲ್ಸು? ಕಾಪರ್ ಆಗ್ಬೋದು, ಬ್ರಾಸ್ ಆಗ್ಬೋದು, ಅಲ್ಯೂಮಿನಿಯಂ ಆಗ್ಬೋದು, ಟಂಗ್ಸ್ಟನ್ ಆಗ್ಬೋದು, ಲೆಡ್ ಆಗ್ಬೋದು. ನಾವೆಲ್ಲ ನೋಡಿರ್ತೀವಿ ಮನೆಯಲ್ಲಿ ಪಾತ್ರೆಗಳೆಲ್ಲ ಕಾಪರ್, ಅದೇನಾದ್ಕಾದ್ರೂ ರಸ್ಟ್ ಹಿಡಿತದ? ಕಾಪರ್ ಆಗಲಿ, ಬ್ರಾಸ್ ಇಸ್ ಅನ್ ಅಲಾಯ್. ಅಲ್ಯೂಮಿನಿಯಂ ಆಗಲಿ, ಟಂಗ್ಸ್ಟನ್ ಆಗಲಿ, ಲೆಡ್ ಆಗಲಿ ಯಾವುದೂ ರಸ್ಟು ಹಿಡಿಯೋದಿಲ್ಲ. ಎಕ್ಸಾಂಪಲ್ ನಾನ್ ಫೆರಸ್ ಮೆಟಲ್ಸ್ಗೆ ಅಲ್ಯೂಮಿನಿಯಂ ಆಗ್ಬೋದು, ಟಿನ್ನು, ಕಾಪರು, ಬ್ರಾಸು, ಟಂಗ್ಸ್ಟನ್ನು, ಲೆಡ್ಡು ಯಾವುದಾದ್ರೂ ಆಗ್ಬೋದು. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಫೆರಸ್ ಮೆಟಲ್ಸ್ ಆ್ಯಂಡ್ ನಾನ್ ಫೆರಸ್ ಮೆಟಲ್ಸ್. ಏನು ಡಿಫ್ರೆನ್ಸು ಫೆರಸ್ ಮೆಟಲ್ಸ್ಗೂ ನಾನ್ ಫೆರಸ್ ಮೆಟಲ್ಸ್ಗೂ? ಈ ಫೆರಸ್ ಮೆಟಲ್ಸು ಬ್ರೌನ್ ಆರ್ ಬ್ಲ್ಯಾಕ್ ಇನ್ ಕಲರಲ್ಲಿರ್ತದೆ. ಇದು ನಾನ್ ಫೆರಸ್ ಮೆಟಲ್ಸು ಡಿಫ್ರೆಂಟ್ ಕಲರ್ಸು. ಹೀಗೆ ಥರ ಇರಬೇಕು ಅಂತೇನಿಲ್ಲ. ಕಾಪರು ರೆಡ್ಡಿಶ್ ಆಗಿರ್ತದೆ, ಗೋಲ್ಡು ಯೆಲ್ಲೋಯಿಶ್ ಆಗಿರ್ತದೆ, ಅಲ್ಯೂಮಿನಿಯಮ್ಮು ವೈಟಿಶ್ ಆಗಿರ್ತದೆ, ಸಿಲ್ವರ್ ವೈಟಿಶ್ ಆಗಿರ್ತದೆ. ಇವು ಸ್ಟೀಲ್ಸ್ ಎಲ್ಲನೂ ಬ್ರೌನ್ ಆರ್ ಬ್ಲ್ಯಾಕ್ ಇನ್ ಕಲರ್ ಇರ್ತದೆ. ಮೇಜರ್ ಕಂಟೆಂಟು ಐರನ್ ಆಗಿರ್ತದೆ ಮೆಟಲ್ಸಲ್ಲಿ. ನಾನ್ ಫೆರಸ್ ಮೆಟಲ್ಸಲ್ಲಿ ದೆರ್ ಇಸ್ ನೋ ಐರನ್ ಆ್ಯಂಡ್ ಕಾರ್ಬನ್ ಕಂಟೆಂಟ್. ಇದರಲ್ಲಿ ಮೆಟಲ್ಸ್ದು ಬೆಲ್ಟಿಂಗ್ ಪಾಯಿಂಟು ತುಂಬ ಹೈ. ನಾನು ಆವಾಗಲೇ ಹೇಳಿದೆ, ಆಲ್ಮೋಸ್ಟ್ ಮೋರ್ ದ್ಯಾನ್ 723. ದಟ್ ಈಸ್ ದ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಆಫ್ ಎ ಫೆರಸ್ ಮೆಟಲ್ ಸ್ಟೀಲ್. ಅಲ್ಲಿಂದ ಡಿಪೆಂಡ್ಸ್ ಅಪಾನ್ ದ ಕಾರ್ಬನ್ ಕಂಟೆಂಟ್ ಮೇಲೆ ನಾವು ಅದನ್ನು ಹೀಟಿಂಗ್ಗೆ ಎಲ್ಲ ಯೂಸ್ ಮಾಡ್ತೀವಿ. ಇದರಲ್ಲಿ ಮೆಲ್ಟಿಂಗ್ ಪಾಯಿಂಟು ತುಂಬ ಕಡಿಮೆ, ಆಲ್ಮೋಸ್ಟ್ ಒಂದು 700-800 ಡಿಗ್ರೀಸ್ಗೆ ನಾನ್ ಫೆರಸ್ ಮೆಟಲ್ಸು ಆಗೋಗ್ತದೆ. ಇದು ಕೋಲ್ಡ್ ಸ್ಟೇಟಲ್ಲಿ ಫೆರಸ್ ಮೆಟಲ್ಸು ಬ್ರಿಟ್ಟಲ್ ಅಂದರೆ ಪೀಸಸ್ ಆಗುತ್ತೆ. ಇವು ಹಾಟ್ ಸ್ಟೇಟಲ್ಲಿ ಮಾತ್ರ ಬ್ರಿಟ್ಟಲ್ ಆಗಿ ಇರ್ತದೆ. ಈ ಮೆಟಲ್ಸು ಫೆರಸ್ ಮೆಟಲ್ಸ್ನ ಇಟ್ ಕ್ಯಾನ್ ಬಿ ಮ್ಯಾಗ್ನೆಟೈಸ್ಡ್ ಈಸಿಲಿ, ಬಟ್ ನಾನ್ ಫೆರಸ್ ಮೆಟಲ್ಸ್ನ ಇಟ್ ಕೆನಾಟ್ ಬಿ ಮ್ಯಾಗ್ನೆಟೈಸ್ಡ್. ಇಟ್ ಈಸ್ ವೆರಿ ಹಾರ್ಡ್ ಟು ಕಂಡಕ್ಟ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಫೆರಸ್ ಮೆಟಲ್ಸು ಸ್ವಲ್ಪ ಕಷ್ಟನೇ ಕಂಡಕ್ಟ್ ಮಾಡೋದು ಹೀಟ್ ಆ್ಯಂಡ್, ಬಟ್ ನಾನ್ ಫೆರಸ್ ಮೆಟಲ್ಸು ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ನಾವು ಪಾತ್ರೆಗಳೆಲ್ಲನೂ ಕಾಪರ್ದ್ರಲ್ಲಿ ಕಾಪರ್ ಬಾಟಮ್ ಇವೆಲ್ಲ ಏನಕ್ಕೆ ಹೇಳ್ತೀವಿ ಹೇಳಿ? ಕಾಪರ್ ವೈರ್ ಯೂಸ್ ಮಾಡ್ತೀವಿ, ಐರನ್ ವೈರ್ ಎಲ್ಲಿ ಯೂಸ್ ಮಾಡಲ್ಲ, ಅಲ್ಯೂಮಿನಿಯಂ ವೈರ್ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಅದರಲ್ಲಿ ಇಟ್ಸ್ ಗುಡ್ ಕಂಡಕ್ಟರ್. ನಾನ್ ಫೆರಸ್ ಮೆಟಲ್ಸು ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಈ ಫೆರಸ್ ಮೆಟಲ್ಸ್ ಏನಾಗುತ್ತೆ, ಇಟ್ ಹ್ಯಾಸ್ ರಸ್ಟಿಂಗ್ ಆ್ಯಂಡ್ ಕರೋಷನ್ ಪ್ರಾಪರ್ಟೀಸ್. ಇದು ತುಂಬ ಬೇಗ ರಸ್ಟ್ ಹಿಡಿತದೆ. ಅದೇ ಥರನೇ ಕರೋಷನ್ ಅಂತಂದರೆ ಈಟಿಂಗ್ ಅವೇ ಆಫ್ ಮೆಟೀರಿಯಲ್ಸು. ಬಟ್ ನಾನ್ ಫೆರಸ್ ಮೆಟಲ್ಸು ಯಾವುದೇ ಕಾರಣಕ್ಕೂ ನಾನ್ ಕರೋಸಿವ್ ಆ್ಯಂಡ್ ರಸ್ಟ್ ಹಿಡಿಯೋದಿಲ್ಲ. ಇಟ್ ಈಸ್ ಹಾರ್ಡ್ ಟು ಹ್ಯಾವ್ ಮ್ಯಾಲ್ಯಬಲ್ ಆ್ಯಂಡ್ ಡಕ್ಟೈಲ್ ಪ್ರಾಪರ್ಟೀಸ್. ನಾವು ಫೆರಸ್ ಮೆಟಲ್ಸ್ನ ಮಾಡ್ತೀವಿ, ಡಕ್ಟಿಲಿಟಿ ಮ್ಯಾಲ್ಯಬಿಲಿಟಿ ಪ್ರಾಪರ್ಟೀಸ್ ಇರ್ತದೆ, ಬಟ್ ಅದ್ರ ಪ್ರೋಸೆಸ್ಸು ಸ್ವಲ್ಪ ಕಾಸ್ಟ್ಲಿ ಆಗುತ್ತದೆ. ವೆರಾಸ್ ನಾನ್ ಫೆರಸ್ ಮೆಟಲ್ಸು ಇಟ್ ಈಸ್ ಮ್ಯಾಲ್ಯಬಲ್ ಆ್ಯಂಡ್ ಡಕ್ಟೈಲ್. ನಾವು ಕೇಳಿರ್ತೀವಿ ಅಲ್ಯೂಮಿನಿಯಂ ಫಾಯಿಲ್ಸು, ಸ್ಮಾಲ್ ಕಾಪರ್ ವೈರ್ಸು, ಗೋಲ್ಡ್ದು ಸಣ್ಣ ವೈರ್ಸು ಎಲ್ಲ ತೆಗಿತೀವಿ. ಯಾಕೆ ತೆಗಿತೀವಿ ಅಂದರೆ ಅಷ್ಟು ವೆರಿ ಗುಡ್ ಪ್ರಾಪರ್ಟೀಸ್ ಆಫ್ ಮ್ಯಾಲ್ಯಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ ನಾನ್ ಫೆರಸ್ ಮೆಟಲ್ಸು. ನೋಡಿ, ಇವಾಗ ಇಲ್ಲೊಂದು ವಿಡಿಯೋ ತೋರಿಸ್ತೀನಿ. ಇದರಲ್ಲಿ ಪ್ರಾಪರ್ಟೀಸ್ ಆಫ್ ದ ಮೆಟಲ್ಲು ಅಂದರೆ ಟೆನ್ಸೈಲ್ ಸ್ಟ್ರೆಂತ್ ಯಾವ ಥರ ಇರ್ತದೆ, ಕಂಪ್ರೆಸಿವ್ ಸ್ಟ್ರೆಂತ್ ಅಂದರೆ ಯಾವ ಥರ ಇರ್ತದೆ, ಅದನ್ನು ನೋಡಿ. ಇದು ಆ್ಯಕ್ಚುಲಿ ನೆಕ್ಸ್ಟ್ ಕ್ಲಾಸ್ಗೆ ಯೂಸ್ ಆಗ್ತದೆ. Tensile strength is the strength in tension, that is, a pulling force. Test tensile strength. You put a sample into a tensometer and pull until it breaks. ನೋಡಿ, ಇಲ್ಲಿ ಟೆನ್ಸೈಲ್ ಸ್ಟ್ರೆಂತ್ ಅಂದರೆ ನಾನು ಬೆಳಗ್ಗೆನೂ ಕ್ಲಾಸಲ್ಲೆಲ್ಲ ಹೇಳಿದ್ದೀನಿ. ಯಾವುದೇ ಒಂದು ಮೆಟಲ್ನ ಬೋತ್ ಸೈಡ್ ಇಟ್ಟು ಎಳೆದಾಗ ಅದರ ಸ್ಟ್ರೆಂತ್ ಎಷ್ಟಿದೆ ಇದರಲ್ಲೂ ಟೆಸ್ಟ್ ಮೀಟ್ರಲ್ಲೂ ಚೆಕ್ ಮಾಡ್ಬೋದು. ಇಲ್ಲ ಅಂತಂದರೆ ನಾವು ಈವನ್ ಯೂನಿವರ್ಸಲ್ ಟೆಸ್ಟಿಂಗ್ ಮಿಷಿನಲ್ಲೂ ಮಾಡ್ಬೋದು. ನೋಡಿ ಯಾವ ಥರ ಬ್ರೇಕ್ ಆಗುತ್ತೆ ನೋಡಿ. ಇವಾಗ ಇದು ಟೆನ್ಸೈಲ್ ಕೊಡ್ತಾ cast iron breaks at about 5 kilonewtons.
So although cast iron is harder, it is weaker in tension. On a larger tensometer, it is possible to see how mild... ಹೇಳಿದ್ನಲ್ಲ ಯೂನಿವರ್ಸಲ್ ಟೆಸ್ಟಿಂಗ್ ಮಿಷಿನ್ ಇದು. At first, it stretches elastically. That is, it will return to its original shape when the load is removed. Then it passes its elastic limit at the yield point. Any stretching beyond here is permanent. ಸಣ್ಣಗಾಗ್ತಾ ಇದೆ, ಲೋಡ್ ಜಾಸ್ತಿ ಅಪ್ಲೈ ಆಗ್ತಾ ಇದ್ದಂಗೆ ಸಣ್ಣಕ್ಕಾಗ್ತಾ ಇದೆ. Comparing it to an original bar, you can see how much it has stretched. Toughness is a measure of how much work it takes to break a steel. If it is strong and also bends a lot before breaking, then it takes a lot of work to break it. This machine allows us to compare the impact strength or toughness of various metals. Mild steel distorted a little and absorbed the energy of the weighted pendulum. It is very tough. Now cast iron. It snaps easily and there is even energy left over. So although it is hard, it is not tough. It can't absorb energy because it doesn't stretch before it breaks. Brass is similar to mild steel. Malleability is the ability of steel to be distorted by compression or squeezing. How easy it is to be rolled or hammered out into a thin sheet. The malleability of steel varies with its carbon content. It is very malleable when it is red hot. When steel sheet is being pressed into shape, it needs to be malleable, and it needs to be ductile as well. Ductility is the ability to stretch. The melting and softening point of metals varies a lot. A drill point may get hot, so it must have a high melting and softening point. ಸೊ ಇಷ್ಟೊತ್ತು ಕೆಲವು ಪ್ರಾಪರ್ಟೀಸ್ ಏನಕ್ಕೆ ಇದರಲ್ಲಿ ಆಗದೆ ಅಂದರೆ ನಿಮಗೆ ಈ ಟೆನ್ಸೈಲ್ ಸ್ಟ್ರೆಂತ್ ಅಂದರೆ ಏನು ನೋಡಿ, ಟೆನ್ಸೈಲ್ ಸ್ಟ್ರೆಂತಲ್ಲಿ ಹಾಕಿ ಎಳಿತಾನೆ, ಎಳೆದಾಗ ಅದು ಲೆಂತು ಎಲಾಂಗೇಟ್ ಆಗ್ತದೆ. ಇನ್ನೊಂದು ಸಾರಿ ಯೂನಿವರ್ಸಲ್ ಟೆಸ್ಟಿಂಗ್ ಮಿಷಿನಲ್ಲೇ ಹಾಕಿ ಎಳೆದಾಗ ಒಂದು ಸಮ್ ಅಮೌಂಟ್ವರೆಗೂ ತಡೀತದೆ. ಆಮೇಲೆ ಏನಾಗುತ್ತೆ, ಕ್ರೀಪ್ ಸ್ವಲ್ಪ ಗೊತ್ತಾಗ್ತದೆ, ಸಣ್ಣ ಆಗ್ತಾ ಇರೋದು ಅದರ ಡಯಾಮೀಟರ್, ಆಮೇಲೆ ಕಟ್ಟಾಗೋಗ್ತದೆ. ಅದನ್ನು ನಾವು ಟೆನ್ಸೈಲ್ ಸ್ಟ್ರೆಸ್ ಅಂತ ಕೇಳಿದ್ವಿ. ಆಮೇಲೆ ಇನ್ನೊಂದು ಇಂಪ್ಯಾಕ್ಟ್ ಟೆಸ್ಟು, ಸಡನ್ ಲೋಡ್ ಅಪ್ಲೈ ಮಾಡಿದಾಗ MS ಲೈಟಾಗಿ ನೆಕ್ ಮಾತ್ರ ಬೀಳ್ತದೆ, ವೆರಾಸ್ ಇನ್ ದ ಕ್ಯಾಸ್ಟ್ ಐರನ್ ಪೀಸ್ಗಳಾಗೋಗ್ತದೆ. ಅದು ಬ್ರಿಟಲ್ನೆಸ್ ಪ್ರಾಪರ್ಟಿ ಬಗ್ಗೆ ತಿಳಿಸೋದಕ್ಕೆ. ಅದೇ ನೋಡಿ, ಬ್ರಾಸ್ ಪೀಸ್ಗೂ ಸೇಮ್ ಲೋಡ್ ಅಪ್ಲೈ ಮಾಡ್ತಾನೆ, ಅದೂ ಏನಾಗುತ್ತೆ, ಜಸ್ಟ್ ಸ್ವಲ್ಪ ಲೈಟಾಗಿ ಬೆಂಡ್ ಆಗುತ್ತೆ ಅಷ್ಟೇ. ಅದ್ರ ಪ್ರಕಾರ ನೆಕ್ಸ್ಟ್ ಮ್ಯಾಲಿಯಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ ಬಗ್ಗೆನೂ ನಾವು ಇಲ್ಲಿ ಒಂದು ಎಕ್ಸಾಂಪಲ್ ವಿಡಿಯೋ ಕ್ಲಿಪ್ಪಲ್ಲಿ ನೋಡಿದ್ವಿ. ನೆಕ್ಸ್ಟ್ ಅಸೈನ್ಮೆಂಟ್. ವಾಟ್ ಈಸ್ ಮೆಟಲ್? ಮೆಟಲ್ ಅಂದರೆ ಏನು? ವಾಟ್ ಈಸ್ ನಾನ್ ಮೆಟಲ್? ನಾನ್ ಮೆಟಲ್ ಅಂದರೆ ಏನು? ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್? ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಫೆರಸ್ ಮೆಟಲ್ ಆ್ಯಂಡ್ ನಾನ್ ಫೆರಸ್ ಮೆಟಲ್? ಈ 4 ಕ್ವಶನ್ಸ್ನ ಈ ವಿಡಿಯೋ ನೋಡಿಕೊಂಡು ಅರ್ಥ ಮಾಡಿಕೊಂಡು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ಅರ್ಥ ಆಯಿತಾ? ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಪ್ರಾಪರ್ಟೀಸು, ಆಮೇಲೆ ನಾವು ಯೂಸ್ ಮಾಡೋ ಲೋ ಕಾರ್ಬನ್ ಸ್ಟೀಲು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಮನೆಯಲ್ಲೆಲ್ಲ ಸೇಫ್ ಆಗಿರ್ರಿ. ಸ್ಟೇ ಹೋಮ್, ಸ್ಟೇ ಸೇಫ್.